ಯೋ ವಾಟ್ಸಪ್ ಗೈಸ್, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇನ್ನೊಂದು ಹೊಸ ವಿಡಿಯೋಗೆ. ಇವತ್ತು ನಾವು ಆಡಕ್ಕೆ ಹೋಗ್ತಾ ಇರೋದು ಟ್ರಕ್ ಸಿಮ್ಯುಲೇಟರ್, ಇಂಡಿಯನ್ ಟ್ರಕ್ ಸಿಮ್ಯುಲೇಟರ್. ಯಾಕಂದರೆ ಇದು ಪೂರ್ತಿ ನಮ್ಮ ಇಂಡಿಯಾ ಮೇಲೆ ಬೇಸ್ಡ್ ಆಗಿರೋದು. ಇಂಡಿಯಾದ ಸಿಟಿ, ಇಂಡಿಯಾದ ತಾಲೂಕು, ಡಿಸ್ಟ್ರಿಕ್ಟು ಎಲ್ಲ ಇದು ಡಿಫ್ರೆಂಟ್ ಆಗಿರುತ್ತೆ. ಅದಕ್ಕೆ ಬನ್ನಿ ಸ್ಟಾರ್ಟ್ ಮಾಡೋಣ. ಇದೇ ನಮ್ಮದು ಲಾರಿ ಅದು, ಬಟ್ ಸ್ಪೆಲ್ಲಿಂಗ್ ತಪ್ಪಾಗಿ ಬರೆದ್ಬಿಟ್ಟು ಇವರು TATV ಅಂತ ಐತೆ. ಮತ್ತು ಇಂಟೀರಿಯರ್ ತೋರಿಸೋದು ಹೆಂಗೋ, ಒಂದು ನಿಮಿಷ ಇದೆ. ಶೋರೂಮ್ಗೆ ಹೋಗಿ ಅಶೋಕ್ ಲೈಲ್ಯಾಂಡ್ ಲಿಯೋ ಲ್ಯಾಂಡ್ ಅಂತ ಐತೆ. ಸದ್ಯಕ್ಕೆ ನಮ್ಮ ಹತ್ರ ಇದೈತೆ, ಇದು ತಗೊಬೋದು ನಾವು. ಇನ್ನೇನು ಇನ್ನೊಂದು 20 ರೂಪಾಯಿ ಬಂದು 25 ರೂಪಾಯಿ ಬಂದರೆ ಈ ಲಾರಿನೂ ತಗೊಬೋದು. ನನಗೆ ಬೇರೆ ಹುಷಾರಿಲ್ಲ. ಸೊ ನನ್ನ ಹತ್ರ ಇವಾಗಿರೋದು ಟಾಟಾ ಲಾರಿ. ನನ್ನ ಹತ್ರ ಇವಾಗ ಕರ್ನಾಟಕದಲ್ಲಿ ಎಲ್ಲಿಂದ ಬೆಂಗಳೂರಿಗೆ ಹೋಗೋಣ. ಫಸ್ಟು ಬೆಳಗಾವಿಯಿಂದ ಬೆಂಗಳೂರಿಗೆ ಹೋಗೋಣ. ಇಲ್ಲಿಂದ ಎಷ್ಟು ಕಿಲೋಮೀಟ್ರು? 225 ಕಿಲೋಮೀಟ್ರು. ಸಖತ್ತಾಗೈತೆ. ಬೈ ದ ವೇ, ನಾನು ಈ ಗೇಮ್ನ ಆಡ್ತಿರೋದು ರೆಡ್ಮಿ 13C 5Gಲಿ. ಎಲ್ಲ ಗ್ರಾಫಿಕ್ಸು ಎಲ್ಲ ಎನ್ಹ್ಯಾನ್ಸ್ ಮಾಡ್ಬೋದು. ಸಖತ್ತಾಗೈತೆ. ಮತ್ತು ನನ್ನ ಗ್ರಾಫಿಕ್ಸ್ನ ಇವಾಗ ಮಾಡೋಕ್ಕಾಗಲ್ಲ. ಬಂದಿದ್ದೀವಿ. 400 ಕಿಲೋಮೀಟ್ರ್ ಅಂತ ತೋರಿಸ್ತಾ ಇದ್ದೀನಿ. ಕ್ಯಾಮ್ರಾ ಆ್ಯಂಗಲ್ ಕೂಡ ಚೇಂಜ್ ಮಾಡ್ಕೊಬೋದು. ನೋಡಿ ಲಾರಿ ಹೆಂಗೈತೆ ನಮ್ಮದು. ಗೂಡ್ಸ್ ಕ್ಯಾರಿಯರ್, ಟೈರ್ಗಳೆಲ್ಲ ಸಖತ್ತಾಗೈತೆ. ಇಂಟೀರಿಯರ್ ಇದು, ಇಲ್ಲೊಂದು ಇಂಡಿಯಾ ಫ್ಲ್ಯಾಗ್ ಐತೆ, ಇಲ್ಲೊಂದು ಮುಳ್ಳು ಇಲ್ದಲೇ ಇರೋ ಗಡಿಯಾರ ಐತೆ, ಇಲ್ಲಂತೂ ಸಖತ್ತಾಗಿರೋ ಸ್ಪೀಕರ್ ಐತೆ, ಮೇಲ್ಗಡೆ ಗಣಪತಿ ಐತೆ, ಫ್ಯಾನ್ ಐತೆ, ಇನ್ನೇನು ವಿಂಡೋ ಐತೆ, ಅಕ್ಕಪಕ್ಕದಲ್ಲಿ ಲಾರಿಗಳೈತೆ, ಸ್ಟೇರಿಂಗ್ ಐತೆ. ಇನ್ನೇನು ಸ್ಟೇರಿಂಗ್ ಇಲ್ದಲೆ ಇನ್ನೇನು ಇರ್ತದೆ. ಸದ್ಯಕ್ಕೆ ಇವಾಗ ಹೊರಡೋಣ. ಇವಾಗ ಬೆಳಗಾವಿಯಿಂದ ಬೆಂಗಳೂರಿಗೆ ಹೋಗ್ತಿರೋದು ನಾನು. ಇಂಡಿಕೇಟ್ರ್ ಹಾಕ್ಲೇಬೇಕಲ್ಲ. ಸೇಮ್ ನಮ್ಮ ಇಂಡಿಯಾದ ಲಾರಿಗಳು ಹೆಂಗಿರ್ತದೆ ಹಂಗೆ ಐತೆ. ಹಂಪ್ಸ್ ಕೂಡ ಸೇಮ್ ಹಂಗೆ ಎಗರಿಸ್ತದೆ, ರಿಯಲ್ ಲೈಫಲ್ಲಿ ಹೆಂಗೆ ಎಗರಿಸ್ತದೆ ಅಂತ. ಇಂಡಿಕೇಟರ್ ಹಾಕಿ ನೋಡು. ಪೆಟ್ರೋಲ್ ಪೆಟ್ರೋಲು ಡೀಸೆಲು, ಪೆಟ್ರೋಲ್ ಡೀಸೆಲ್ ಅಂತೀನಿ. ಪೆಟ್ರೋಲು ಐತೆ, ನಿದ್ದೆ ಮಾಡೋದು ಐತೆ, ತಿನ್ನೋದು ಐತೆ. ಆದರೆ ತಿನ್ನೋದೆಲ್ಲೋ ಏನು ಇಷ್ಟು ಬೇಗ ಹೋಗ್ತೈತೆ ಕಿಲೋಮೀಟ್ರ್ಗಳು. ಗೇಮ್ ತಾನೇ, ಇದೇನು ರಿಯಲ್ ಲೈಫಲ್ಲಿ ಹೋದಂಗೆ ಆಗುತ್ತೆ. ಸದ್ಯಕ್ಕೆ ಇವಾಗ ಸೇಮ್ ಡಿಟ್ಟು ಹೆಂಗೈತೋ ನಮ್ಮ ಗಾಡಿ ಹಂಗೆ ಹೋಗ್ತಾ ಇತ್ತು. ಅಕ್ಕಪಕ್ಕದಲ್ಲಿ ವ್ಯೂ ನೋಡೋಣ. ಅದಕ್ಕೆ ಆಟೋ ಪೈಲಟ್ ಮುಳುಗಾಕ್ಬಿಡುತ್ತೆ. ಆಟೋ ಪೈಲಟ್ ಮುಳುಗಾಕಿತ್ತು. 360 ಡಿಗ್ರಿ ಹೈವೇ ಹೋಗ್ತೈತೆ. ಇಲ್ಲೊಂದು ನನ್ನ ಪಕ್ಕದಲ್ಲಿ ಲಾರಿ ಹೋಗ್ತೈತೆ. ನಮ್ಮ ಲಾರಿನೂ ಸಖತ್ ಸ್ಪೀಡಲ್ಲಿ ಹೋಗ್ತೈತೆ. ಒಂಚೂರು ಫ್ರಂಟ್ ವ್ಯೂ ತಗೊಳ್ಳೋಣ. ಟರ್ನ್ ಅಪ್. ಸದ್ಯ ಲೋಡಿಂಗ್ ಮ್ಯಾಪ್. ತಿರ್ಗೋ. ಒಂದು ನಿಮಿಷ. ಹೋಟೆಲ್. ಕ್ಯಾಮ್ರಾ ಆ್ಯಂಗಲ್ ಚೇಂಜ್ ಮಾಡ್ತೀನಿ. ಏನು ಹೋಟೆಲ್ ಹೆಸರು? ಅಪ್ನಾ ಯಾದವ್ ಹೋಟೆಲ್ ಇರಬೇಕು. ಯಾದವ್ ಹೋಟೆಲ್ ರಿಯಲ್ ಲೈಫ್ ಗಾಡಿಗಳೆಲ್ಲ ಐತೆ. ರೆಸ್ಟೋರೆಂಟ್. ಮೊದಲು ತಿನ್ನೋಣ. ಟೀ, ಕಾಫಿ, ಸ್ಟಿಂಗ್ ಬೇರೆ ಐತಿ ಇಲ್ಲಿ. ಆಮೇಲೆ ಊಟದ ಕಡೆ ಬಂದರೆ ಚಪಾತಿ, ದೋಸೆ, ಇಡ್ಲಿ, ಪೊಂಗಲ್ ಎಲ್ಲ ಸೌತ್ ಇಂಡಿಯನ್ನೇ ಇರೋದು. ಚಪಾತಿ ಒಂದು ಬಿಟ್ಟು. ಮತ್ತು ಸೈಡ್ ಡಿಶ್ ಅಂದರೆ ಎಗ್ ಸಮೋಸ ಐತೆ, ವಡ ಐತೆ. ಒಂದು ವಡ, ಆಮೇಲೆ ಒಂದು ದೋಸೆ, ಆಮೇಲೆ ಒಂದು ಕಾಫಿ ತಗೋಣ.
ತಗೊಂಡ ದೋಸೆನ ಒಳ್ಳೆ ಕುರ್ಕುರೆ ತಿನ್ನಂಗೆ ತಿಂತಾನೆ. ಇವಾಗ ಮಲ್ಕೊಬೇಕಂದ್ರೆ 60 ರೂಪಾಯಿ ಕೊಡ್ಬೇಕು. ಇವಾಗ ನನ್ನ ಪ್ಲೇಯರು ಚೆನ್ನಾಗಿ ಗೊಕ್ಕೆ ಹೊಡ್ಕೊಂಡು ಮಲ್ಕೊಂಡಿದ್ದವನೇ. ಇವಾಗ ಅಪ್ನಾ ಯಾದವ್ ಹೋಟೆಲಿಂದ ನಮ್ಮ ಪ್ರಯಾಣನ ಬೆಂಗಳೂರು ಕಡೆ ತಿರ್ಗಾ ಹೋಗ್ತಾ ಇದ್ದೀವಿ. ಹೋಗೋಣ ಬನ್ನಿರಿ ನಾವು ಬೆಂಗಳೂರಿಗೆ. ಬೆಳಗಾವಿ ಜಂಕ್ಷನ್ ಅಲ್ಲಿ ಇದ್ದೀವಿ ಇವಾಗ. ಇನ್ನೂ 200 ಕಿಲೋಮೀಟರ್ ಐತೆ. ಆಟೋ ಪೈಲಟ್ ನೋಡಿದ ಹಾಕು, 360 ಡಿಗ್ರಿ ವ್ಯೂ ತಗೋ. ಇನ್ನು ಮುಂದೆ ಟರ್ನಿಂಗ್ ಐತೆ, ಇಲ್ಲಿ ತಗೊಬೇಕು. ಟರ್ನಿಂಗ್ ತಗೋಕಂದ ಸೀದಾ ಇವಾಗ ಜಂಕ್ಷನ್ ಒಂಚೂರು ಸ್ಪೀಡ್ ಕಮ್ಮಿ ಮಾಡು. ಮಿಸ್ ಆಗ ಲೋಡಿಂಗ್ ಮಾಡ್ತಾ ಎಷ್ಟು ಸರಿ ಕೊಡ್ತಿರೋ. ಆ್ಯಡ್ ಕೊಡಲಿಲ್ಲ ಅಂದರೆ ಸಾಕು, ಕೊಡಲ್ಲ. ಇದೇನಕ್ಕೆ ಇಷ್ಟೊಂದು ಹೆಂಗೆ ಆಗ್ತೈತೆ? ಸರಿ, ಹುಬ್ಬಳ್ಳಿ ಬೆಳಗಾವಿ ಹೈವೇಲಿ ಇದು. ಹೈವೇನಾ ಇದು? ಟ್ರಕ್ ಏನೋಯ್ತು. ಟ್ರಕ್ ಮರದ ಆರ್ ಆಗೋಗೈತಿ ಇದು. ಕ್ಯಾಮ್ರಾ ಆ್ಯಂಗಲ್ ಚೇಂಜ್ ಮಾಡ್ಕೊಂಡು ಒಂಚೂರು ಡ್ರೈವಿಂಗ್ ಕಡೆ ಕಾನ್ಸಂಟ್ರೇಟ್ ಮಾಡ್ಕೊಂಡ. ಹುಬ್ಬಳ್ಳಿ ಬೆಳಗಾವಿ ಹೈವೇ ಅಗಳ ಅಲ್ಲೇ 60 ಕಿಲೋಮೀಟ್ರಿಗೆ ಬಂದಿದ್ದೀವಿ. ಸೌಂಡ್ ಕಮ್ಮಿ ಮಾಡು, ನಂದು ಒಂಚೂರು ಕೇಳಿಸ್ಲಿ. ಹಂಪ್ಸ್ನ ಸ್ಮೂತಾಗಿ ಹತ್ತು ಇಳಿದು. ಪೆಟ್ರೋಲ್ ಬರೀ 45% ಐತೆ. ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ. ಎಷ್ಟು ಸ್ಮೂತ್ ಆಗೋಳೆ, ರಿಯಲ್ ಲೈಫಲ್ಲಿ ಹತ್ತಿಸ್ದಂಗೆ ಹತ್ತಿಸ್ತೈತೆ ಇದು. ಫುಲ್ ಟ್ಯಾಂಕ್ ಮಾಡಿಸ್ಬಿಟ್ಟು ಇಲ್ಲಿಂದ ಹೋಗೋಣ. ಯಪ್ಪ, ಅದೆಷ್ಟು ಜನನೂ ಬರ್ತಾ ಇರೋದು. ನಾನು ಬೇರೆ ಹೋಗ್ತೈತೆ. ಇವಾಗೆಲ್ಲ ಅವ್ರೆಲ್ಲಾರನ್ನೂ ಓವರ್ ಅಟ್ಯಾಕ್ ಮಾಡ್ತೀನಿ. ಓವರ್ ಅಟ್ಯಾಕ್ ಏನೋ ಒಂದು. ಸದ್ಯಕ್ಕೆ ಇವಾಗ ಇನ್ನೂ ಹೈವೇಲೇ ಇದ್ದೀನಿ. ಇಷ್ಟು ಬೇಗ ಬೆಂಗಳೂರಿಗೂ ಬಂದ್ಬಿಟ್ವಾ? ಶಬಾಷ್. ನಮ್ಮ ಬೆಂಗಳೂರು ಹೆಂಗೈತೆ ಅಂತ ನೋಡೋಣ. ಸೇಮ್ ಬೆಂಗಳೂರು ಹೆಂಗಿರ್ತದ ಹಂಗಿಲ್ಲ. ಪಕ್ಕದಲ್ಲಿ ಒಂದು ಡ್ಯಾಮ್ ಹರ್ಕೊಂಡು ಹೋಗ್ತೈತೆ. ಡ್ಯಾಮ್ ಹರ್ಕೊಂಡು ಹೋಗ್ತಿಲ್ಲ, ಡ್ಯಾಮಲ್ಲಿರೋ ನೀರು ಹರ್ಕೊಂಡು ಹೋಗ್ತೈತೆ. ಇನ್ನೇನು ನಮ್ಮ ಡೆಸ್ಟಿನೇಷನ್ ರೀಚ್ ಆದ್ವಿ. ಆರಾಮಾಗಿ ಬಂದಿದ್ದೀವಿ. ಮುಂದೆಗಡೆ ಒಂದು ಸ್ವಿಫ್ಟ್ ಹೋಗ್ತೈತೆ. ಅದ್ರ ಮುಂದೆಗಡೆ ಒಂದು ಭಾರತ್ ಬೆನ್ಸ್ ಇರ್ಬೇಕೇನೋ. ಲೆಫ್ಟ್ ತಗೊಬೇಕು ನಾವು ಇಲ್ಲಿ. ಹಂಪ್ಸ್ನ ನಿಧಾನಕ್ಕೆ ಇಳಿಸಿ ಲೆಫ್ಟ್ ತಗೊಳ್ಳೋಣ. ಶಬಾಷ್. ಇಲ್ಲಿ ನಿಲ್ಸ್ಬಿಟ್ಟೇನೆ ನಾನು ಚೇಂಜ್ ಮಾಡಬೇಕು ಇದು ಗೇರ್ನ. ಸೊ ಫೈನಲಿ ನಮ್ಮ ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ. ಬೆಳಗಾವಿಯಿಂದ ಬೆಂಗಳೂರಿಗೆ ಬರೀ 5 ನಿಮಿಷದಲ್ಲಿ ಬಂದಿದ್ದೀನಿ. ನೋಡೋಣ ಏನೇನು ಪೆನಾಲ್ಟಿ, ದುಡ್ಡು ಎಷ್ಟೆಷ್ಟು ಕೊಡ್ತಾರೆ ಅಂತ. ಗುಡ್, ಥ್ಯಾಂಕ್ ಯು. ಇನ್ಕಮ್ಮು 4470. ಪೆನಾಲ್ಟಿ ಎಕ್ಸ್ಪೆನ್ಸ್ ಅದಾ. ಲೆವೆಲ್ 5ಗೂ ರೀಚ್ ಆಗಿದ್ದೀವಿ. ಸ್ಟೀಲ್ ಪೈಪ್ಸ್ ತಗೊಬೋದು. ಅನ್ನ ಅಂತೀನಿ, ಅಕ್ಕಿ ತಗೊಂಡು ಹೋಗ್ಬೋದು. ಕಬ್ಬು. ವಾಹ್, ಹೊಸ ಲಾರಿಗಳು ಓಪನ್ ಆಗೈತೆ. ದುಡ್ಡು ತಗೊಂಡು ಇಲ್ಲಿಂದ ರೈಟ್ ಹೇಳೋಣ. ಅಡ್ವರ್ಟೈಸ್ ಬಂದ್ಬಿಡುತ್ತೆ ಅಷ್ಟೇ. ನನಗೆ ಇನ್ನೊಂದು DOT ಸಿಕ್ಕೈತೆ. ನಾನು ಮೋಸ್ಟ್ಲಿ ಇವಾಗ ಚೆನ್ನೈಯಲ್ಲಿದ್ದೀನಿ, ಬೆಂಗಳೂರಿಗೆ ಹೋಗ್ಬೇಕನ್ಸುತ್ತೆ.
ನಾಳೆ ಮಳೆ ಸುರಿತಾ ಐತೆ, ಪೆಟ್ರೋಲ್ ಎಲ್ಲ ಸರಿಯಾಗಿ ಐತೆ. ನೋಡೋಣ ಅದೆಷ್ಟೊತ್ತಿಗೆ ಹೋಗ್ತೀನೋ. ತಿರ್ಗಾ ರೈಟ್ ತಗೊಬೇಕು. ಲೈಟ್ ಅಂತೀನಿ, ರೈಟ್ ತಗೊಂಡು ನಾನು ಈ ಸ್ಟೀಲ್ ಪೈಪ್ನ ತಗೊಂಡೋಗಿ ಕೊಡಬೇಕು. ಅದೆಲ್ಲೂ ಕೊಡಬೇಕೋ ಗೊತ್ತಿಲ್ಲ. ಇಲ್ಲಿಂದ 480 ಕಿಲೋಮೀಟ್ರ್ ಐತೆ. ಪೆಟ್ರೋಲ್ ಇವಾಗಲೇ ಬೇಡ, ಹಾಕಿಸ್ಕೊಳ್ಳೋದು ಆಮೇಲೆ ಹಾಕಿಸ್ಕೊಳ್ಳೋಣ. ಮಳೆ ಸುರಿತಾ ಐತೆ. ಆಟೋ ಪೈಲಟ್ ಹಾಕ್ಬಿಟ್ಟು ವ್ಯೂ ಎಂಜಾಯ್ ಮಾಡೋಣ. ಪಕ್ಕದಲ್ಲಿ ಒಂದು ಬೆಟ್ಟ ಐತೆ, ಈ ಸೈಡು ಬೆಟ್ಟ ಐತೆ, ಮುಂದೆಗಡೆ ಮರ ಐತೆ, ಹಿಂದೆಗಡೆ ಏನೂ ಇಲ್ಲ, ಸಿಟಿ ಐತೆ ಅಷ್ಟೇ. ಹೆಂಗೆ ಓಡಿಸ್ತಾ ಇದ್ದೀನಿ ನೋಡಿ ಗಾಡಿನ. ಅಲ್ಲೇ ಲೋಡಿಂಗ್ ಮ್ಯಾಪ್. ರೈಟ್ ತಗೊಂಡು ಅಪ್ನ ಹೋಟೆಲ್ ಬಂದೈತೆ. ಅಪ್ನ ಆದಿತ್ಯ ಯಾದವ್, ಅಪ್ನ ಯಾದವ್ ಹೋಟೆಲ್ ಇರ್ಬೇಕಿದೆ. ಯಾವುದೋ ಒಂದು ಒಟ್ನಲ್ಲಿ ನಮ್ಮ ಪಾಡಿಗೆ ನಾವು ಹೋಗೋಣ. ಇವಾಗ ಚೆನ್ನೈ ಜಂಕ್ಷನಲ್ಲಿ ಇದ್ದೀನಿ ನಾನು. 300 ಕಿಲೋಮೀಟ್ರ್ ಐತೆ. ಅದೆಷ್ಟೊತ್ತಕ ಹೋಗ್ತೀನೋ ಗೊತ್ತಿಲ್ಲ. ಮಳೆ ಬೀಳ್ತಾ ಇದ್ದೀನಿ, ನಿಂತಿಲ್ಲ. ಮಾತಾಡೋಕ್ಕೆ ಏನೂ ಇಲ್ಲ. ಸದ್ಯಕ್ಕೆ ಅರ್ಧ ಪೆಟ್ರೋಲ್ ಖಾಲಿ ಆಗೈತೆ. ಪೆಟ್ರೋಲ್ ಬಂಕ್ ಒಂದು ಮುಂದೆ ಇದೆ, ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ. ಆದರೆ ಮುಂದಕ್ಕೆ ಹೋಗೋಕ್ಕಾಗಲ್ಲ. ಅಯ್ಯೋ ಥೋ, ರೈಟ್ ತಗೊಬೇಕು ಅಂತ ಹೇಳಿ ಇಂಡಿಕೇಟ್ರ್ ಹಾಕೋಣ ಅನ್ನೋ ಅಷ್ಟೊತ್ತಲ್ಲಿ ಕೂತು ರೈಟೇ ಟರ್ನ್ ಆದಮೇಲೆ ಇನ್ನೇನು ಇಂಡಿಕೇಟ್ ಹಾಕೋದು. ಚೆನ್ನೈ ವೆಲೋರ್ ಹೈವೇ, ವಿಲೋರ್ ಇರಬೇಕು, ವೆಲೋರೋ ಒಟ್ನಲ್ಲೂ ಹೈವೇನೆ. ಲೋ ಇನ್ನು ಬರೀ 40%, 39% ಐತಷ್ಟೇ. ನಿಂತೋದ್ರೆ ಆಮೇಲೆ ಕಷ್ಟ, ಕಳ್ಕೊಂಡು ಹೋಗ್ಬೇಕಾಗ್ತದೆ ಲಾರಿನ. ಎಷ್ಟೊತ್ತು ಪೆಟ್ರೋಲ್ ಬಂಕ್ ಇನ್ನೂ ಬಂದಿಲ್ಲ. ನನಗಂತೂ ಖುಷಿ ಆಗ್ತೈತಿ ಈ ಗೇಮ್ ನೋಡೋಕ್ಕೆ. ಒಂಥರ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ಇರ್ತೈತೆ. ವೆಲೋರ್ ಜಂಕ್ಷನಲ್ಲೂ ಇದ್ದೀನಿ. ಸೇಮ್ ಇಂಡಿಯಾದಲ್ಲಿ ಹೈವೇಗಳು ಹೆಂಗಿರ್ತದೋ ಹಂಗೆ ಐತೆ. ಬರೀ 30% ಐತೆ. ಗೂಗಲ್ ಮ್ಯಾಪಲ್ಲಿ ಇದಾಕೋಣ, ಫ್ಯೂಲ್ ಸ್ಟೇಷನ್ಗೆ ಲೊಕೇಶನ್ ಹಾಕಿದ್ದೀನಿ. ಇನ್ನೇನು ಬಂತು, ಮುಂದೆನೇ ಇದೆ. ಮತ್ತು ಬಿಡಿ ಇನ್ನೇನಕ್ಕೆ. ಈ ಲೋಡಿಂಗ್ ಮ್ಯಾಪ್ ಅಂತೂ ಬಿಡ್ತಾನೆ ಇಲ್ಲ ಅವಾಗಿಂದ. ಒಂಚೂರು ಯಾಮಾರಿದ್ರೂ ಆ ಕಡೆ ಈ ಕಡೆ ಹೊರಟೆ ಹೋಗ್ಬಿಡ್ತದೆ. ಇದ್ಯಾವುದು ವಿಲೋರ್. ಅಯ್ಯೋ ಗುದ್ದೇ ಬಿಟ್ಟೆ. ಮುಂದೆ ರೈಟ್ ತಗೊಬೇಕಂತ, ಇವನು ರೈಟ್ ತಗೊಬೇಕು. ಡೀಟೇಲಿಂಗ್ ಅದೆಷ್ಟು ಚೆನ್ನಾಗಿ ಕೊಟ್ಟವ್ರೆ, ಇಷ್ಟ ಆಯ್ತು. ತಮಿಳ್ನಾಡ್ದು ಆಟೋಗಳೆಲ್ಲ ನಿಂತ್ಕೊಂಡೈತಿ. ಥೋ, ಅದು ಎಲ್ಲಿ ಲೋಡಿಂಗ್ ಮ್ಯಾಪ್ ಹಾಕ್ತಿರೋ. ಫುಲ್ ಟ್ಯಾಂಕ್ ಮಾಡಿಸ್ಬಿಡೋಣ. ನಾನು ಬೆಂಗಳೂರು ಅಂದ್ಕೊಂಡಿದ್ದೆ, ಇದು ನೋಡಿದ್ರೆ ವಿಲೋರ್ ಎಲ್ಲೈತೆ ಅನ್ನೋದು ಗೊತ್ತಿಲ್ಲ ನಮಗೆ. ಇಲ್ಲಿ ನೋಡಿದ್ರೆ ಎಷ್ಟೊಂದು ಸ್ಕೂಟಿಗಳು ನಿಂತ್ಕೊಂಡೈತೆ, ರೋಡಲ್ಲೇ ಆಟೋ ನಿಂತ್ಕೊಂಡೈತೆ.
ಸೇಮ್ ಹಳ್ಳಿಲಿ ಹೆಂಗಿರುತ್ತೋ ಹಂಗೆ ಐತೆ ಇನ್ನೊಂದು. ಬೈ ದ ವೇ ನನ್ನ ಡೆಸ್ಟಿನೇಷನ್ ರೀಚ್ ಆಗೈತೆ. ಉಯ್ಯಪ್ಪ ಸಖತ್ತಾಗಿ ಡ್ರೈವಿಂಗ್ ಮಾಡ್ತೀನಿ ನಾನು. ಡೀಟೇಲಿಂಗ್ ಮಾತ್ರ ಚೆನ್ನಾಗಿ ಕೊಟ್ಟವ್ರೆ. ಅದೆಲ್ಲೆಲ್ಲ ಹತ್ತಿಸ್ತಾ ಇದ್ದೀನೋ ಗಾಡಿ ಹಂಗಂಗೆ ಮೂವ್ ಆಗ್ತೈತೆ. ರಿಯಲ್ ಲೈಫಲ್ಲಿ ಹೆಂಗಾಗುತ್ತೋ ಹಂಗೆ. 2ನೇ ಡೆಸ್ಟಿನೇಷನ್ ಕೂಡ ರೀಚ್ ಆಯಿತು. ಪಕ್ಕ ದುಡ್ಡು ಮಾತ್ರ ಸಖತ್ ಕಿತ್ಕೊಂಡವ್ರೆ, ಯಾಕಂದರೆ 2-3 ಸಲ ಗುದ್ದಿದ್ದೀನಿ ಬರಬೇಕಾದ್ರೆ. $294. ಹಾಂ, ಪರವಾಗಿಲ್ಲ. 4,000 ಕೊಟ್ಟವ್ರೆ. ಸೊ ಗೈಸ್, ದಟ್ಸ್ ಇಟ್ ಫಾರ್ ಟುಡೇ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರ್ಬೋದು. ಇಂಡಿಯನ್ ಟ್ರಕ್ ಸಿಮ್ಯುಲೇಟರು ಚೆನ್ನಾಗಿದೆ ಅಂತ ಅನ್ಕೊಂತೀನಿ. ನೀವು ಈ ಗೇಮ್ನ ಆಡ್ಬೋದು. ಪ್ಲೇಸ್ಟೋರಲ್ಲಿ ಅವೈಲಬಲ್ ಆಗಿದೆ. ಮತ್ತು ಯಾರ್ಯಾರು ವಿಡಿಯೋ ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಅಲ್ಲೇ ಕೆಳಗಡೆನೇ ಇದೆ, ಹೋಗಿ ಎಲ್ಲ ಸಬ್ಸ್ಕ್ರೈಬು ಲೈಕ್ ಎಲ್ಲ ಮಾಡಿರಿ. ನಿಮಗೆ ಏನು ಅನಿಸುತ್ತೋ ನೋಡಿದವ್ರು ಕಮೆಂಟ್ ಆದರೂ ಮಾಡಿರಿ, ಏನು ಚೆನ್ನಾಗಿತ್ತೋ ಇಲ್ವೋ ಅಂತ. ಹಂಗೆ ಫ್ರೀ ಫೈರ್ ವಿಡಿಯೋ ಬರೋ ಅಷ್ಟೊತ್ತಲ್ಲಿ ಇದನ್ನು ಎಂಜಾಯ್ ಮಾಡಿ ಅಂತ ಹಾಕಿದ್ದೀನಿ, ನೋಡ್ತಾ ಇರಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.